ಇದು ರಕ್ಷಕ್ ತಮ್ಮ ಮೇಲಿರೋ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ. ನನಗೂ ಈ ಘಟನೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಘಟನೆಯಲ್ಲಿ ನನ್ನ ಪಾತ್ರ ಇಲ್ಲ, ನಾನು ಯಾರನ್ನೂ ಕರೆಸಿರ್ಲಿಲ್ಲ ಅಂತ ಬೇಸಿಕಲಿ ಅವ್ರು ಹೇಳ್ತಾ ಇದ್ದಾರೆ. ರಕ್ಷಕು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇರುವಂತಹ ವಿಚಾರಗಳು, ನಾನು ಅಲ್ಲೇ ಇದ್ದೆ, ನಾನೇನಾದರೂ ಮಧ್ಯದಲ್ಲಿ ಹೋಗಿದ್ರೆ ಅದು ನನ್ನ ಮೇಲೆ ಬರ್ತಾ ಇತ್ತು, ಬೇಕಾದರೆ ದೇವಸ್ಥಾನದಲ್ಲಿ ದೇವ್ರ ಮುಂದೆ ಕರ್ಪೂರ ಹಚ್ಚಿ ಆಣೆ ಪ್ರಮಾಣ ಎಲ್ಲ ಮಾಡ್ತೀನಿ ಅನ್ನೋ ರೇಂಜಲ್ಲಿ ತಮ್ಮ ಮೇಲೆ ಬಂದಿರುವ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ರಕ್ಷಕ್ ಅವ್ರ ವರ್ಷನೂ ಕೇಳಿಸ್ಕೊಳ್ಳೋಣ ಬನ್ನಿ. ಜೊತೆ ರಕ್ಷಕ್ ಇದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಈಗ ಪ್ರಥಮ್ ಅವ್ರಿಗೆ ಒಂದಿಷ್ಟು ಬೆದರಿಕೆಗಳು ಬಂದವು, ಜೊತೆಗೆ ಅಲ್ಲಿ ಒಂದಿಷ್ಟು ಗಲಾಟೆಗಳು ಕೂಡ ಆದವು. ಅಲ್ಲಿ ನೀವು ಕೂಡ ಇದ್ರು ಅಂತ ಹೇಳ್ತಾ ಇದ್ರು. ಏನಾಯ್ತು ಆ್ಯಕ್ಚುಲಿ? ಒಂದು ಸೆಲೆಬ್ರಿಟಿ ಆದಮೇಲೆ ಒಂದು ಪೂಜೆ ಕರೀತಾರೆ, ಒಂದು ಓಪನಿಂಗ್ ಕರೀತಾರೆ, ಹೋಗಲೇಬೇಕು, ಸಹಜ. ಹೋಗಿದ್ದೀನಿ ನಾನು, ಇಲ್ಲ ಅಂತ ಹೇಳ್ತಿಲ್ಲ. ಆ ಜಾಗದಲ್ಲಿ ನಾನಿದ್ದೆ, ಸತ್ಯ. ಒಂದಷ್ಟು ಚಾನಲ್ಗಳಲ್ಲಿ ನಾನು ನೋಡಿದೆ, ನಾನು ಬೆದರಿಕೆ ಹಾಕ್ಸಿದ್ದೀನಿ, ನಾನು ಸುಪಾರಿ ಕೊಟ್ಟಿದ್ದೀನಿ. ಇಲ್ಲಿ ನಾನು ರೌಡಿಸಮ್ ಮಾಡೋಕ್ಕೆ ಬಂದಿಲ್ಲ, ಬೇರೆ ವ್ಯವಹಾರ ಮಾಡೋಕ್ಕೆ ಬಂದಿಲ್ಲ, ಬೇರೆ ಕೆಲಸ ಮಾಡೋಕ್ಕೆ ಬಂದಿಲ್ಲ. ನಿಯತ್ತಾಗೆ ಬೆಳಗ್ಗೆ ಇದ್ದರೆ ಪೂಜೆ ಮಾಡ್ತೀನಿ ಮನೇಲಿ, ಆಚೆ ಹೋಗ್ಬಿಟ್ಟು ನಿಯತ್ತಾಗಿ ಕೆಲಸ ಮಾಡ್ತೀನಿ, ಮೇಕಪ್ ಹಾಕ್ತೀನಿ, ಅದಕ್ಕೆ ಎಷ್ಟು ನಾನು ಪ್ರಾಮಿಸಿಂಗ್ ಹಂಗೆ ಮಾಡ್ಬೇಕು ಅದು ಮಾಡ್ತೀನಿ, ಅಷ್ಟೇ ನನ್ನ ಡ್ಯೂಟಿ ಇಲ್ಲಿ. ಇಲ್ಲಿ ನಾನು ಬೇರೆಯವ್ರಿಗೆ ದಾಳಿ ಮಾಡೋದಾಗಲಿ, ಧಮಕಿ ಹಾಕೋದಾಗಲಿ, ರೌಡಿಸಮ್ ಮಾಡೋದಾಗಲಿ, ಮತ್ತೇನೋ ವೆಪನ್ಸ್ ತೋರಿಸಿದ್ರು, ಮತ್ತೊಂದು ತೋರಿಸಿದ್ರು, ನನಗೂ ಇದಕ್ಕೆ ಸಂಬಂಧ ಇಲ್ದಿರೋ ವಿಚಾರ. ನನ್ನ ಕರೆದಿದ್ದು ಒಬ್ಬರು ಮಹೇಶ್ ಅಣ್ಣ ಅಂತ, ಅವ್ರದ್ದು ಒಂದು ದೇವಸ್ಥಾನಕ್ಕೆ ಹೋಗಿದ್ದು ನಾವು. ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಅವ್ರನ್ನೂ ಹೆಂಗೆ ಕರೆದಿದ್ರು, ನನ್ನ ಅದೇ ರೀತಿ ಕರೆದಿದ್ರು. ಹೋದೆ, ಊಟ ಮಾಡಿಕೊಂಡೆ, ನಾನು ಆಚೆ ಬಂದೆ, ಅಷ್ಟೇ ಮ್ಯಾಟ್ರ್ ನಡೆದಿರೋದು. ಅದಕ್ಕೆ ನನಗೆ ಸಂಬಂಧ ಇಲ್ಲ. ಇಲ್ಲಿ ರಕ್ಷಕ್ ಇದ್ದ ಅನ್ನೋದೊಂದು ಮ್ಯಾಟ್ರ್ ಇದೆ, ಗೊತ್ತಾ? ರಕ್ಷಕ್ ಇದ್ದ ಅನ್ನೋ ಒಂದು ಮ್ಯಾಟ್ರಿಗೋಸ್ಕರನೇ ಇಷ್ಟೆಲ್ಲ ಬರ್ತಿದೆ, ಇಷ್ಟೆಲ್ಲ ಆಗ್ತಿದೆ. ರಕ್ಷಕ ನೆರವಿಗೆ ಹೋಗ್ಲಿಲ್ವಾ? ಪ್ರಥಮ್ ನೆರವಿಗೆ ಅಲ್ಲೇನೋ ತುಂಬ ಬೆದರಿಕೆ ಹಾಕ್ತಾ ಇದ್ರು, ಜೊತೆಗೆ ಒಂದಿಷ್ಟು ವೆಪನ್ಸ್ಗಳಿಂದ ಹೆದರಿಸ್ತಾ ಇದ್ರಂತೆ. ರಕ್ಷಕ್ ಅಲ್ಲೇ ಇದ್ರು, ಬಟ್ ನೆರವಿಗೆ ಬರಲಿಲ್ಲ ಅನ್ನುವಂಥದ್ದು ಕೂಡ. ಹೋಗ್ಲಿಲ್ವಾ ನೀವು? ಏನು ಆಯಿತು, ಯಾಕೆ, ಹೇಗೆ, ಏನು ಕೇಳಲೇ ಇಲ್ವಾ ನೀವು? ಅಣ್ಣ, ಇಲ್ಲಿ ನಾನು ಮಾತಾಡಿದರೆ ಅದು ನನಗೆ ಸಂಬಂಧಪಡುತ್ತೆ. ನಾನು ಯಾವತ್ತು ಪ್ರಥಮಣ್ಣನ ಅಣ್ಣ ಅಂತಲೇ ಇವತ್ತು ಕರೆಯೋದು. ನಾನು ಅವರು ಫ್ಯಾಮಿಲಿ ಫ್ರೆಂಡ್ಸು. ನೈಟ್ 3 ಗಂಟೆ 2 ಗಂಟೆಗೆ ಫೋನ್ ಹಾಕ್ಬಿಟ್ಟು ಅಣ್ಣ ಹೊಟ್ಟೆ ಹಸಿತೆ ಅಂತ ಹೇಳಿದಾಗ ಜೊತೆಗೆ ಊಟ ಮಾಡ್ಕೊಂಬರೋಂಥ ಫ್ರೆಂಡ್ಸು ನಾವಿಬ್ಬರು, ಒಂದು ಫ್ಯಾಮಿಲಿ ಫ್ರೆಂಡ್ಸು. ನನಗೆ ಬೇರೆಯವ್ರಿಗೆ ಪ್ರಾಬ್ಲಮ್ ಮಾಡಬೇಕು, ಇಲ್ಲ ಬೇರೆಯವ್ರಿಗೇನೋ ಮಾಡಬೇಕು, ಅದಕ್ಕೆ ನಾವಿಲ್ಲಿಗೆ ಬಂದಿಲ್ಲ. ಒಂದು ಕಲಾವಿದ್ರ ಮನೆಯಿಂದ ಬಂದಿದ್ದೀವಿ, ನಾವಿಲ್ಲಿ ಕೆಲಸ ಮಾಡೋಕ್ಕಂತ ಬಂದಿದ್ದೀವಿ, ಕೆಲಸ ಮಾತ್ರ ಮಾಡ್ತೀವಿ. ಅದು ಬಿಟ್ಟು ಹೂವಪ್ಪಗಳು ರಕ್ಷಕಿಗೆ ಇವತ್ತಿಂದ ಅಲ್ಲ ಕಾಂಟ್ರವರ್ಸಿ ಅನ್ನೋದು. ನಾನು ಯಾವಾಗ ಬೆಳಕಿಗೆ ಬಂದೆ, ನಾನು ಯಾವಾಗ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅನಿಸ್ತು, ಆವಾಗಿಂದ ಒಂದೊಂದು ಕ್ರಿಯೇಟ್ ಆಗ್ತಾ ಬಂತು. ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ಇಲ್ಲಿ ಗಂಟ ಬಂದಿರೋದು. ಖಂಡಿತ ಇದನ್ನು ಫೇಸ್ ಮಾಡ್ತೀನಿ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಅದಕ್ಕೆ ನಾನು ಎಲ್ಲೇ ಕರೆದ್ರು, ಏನು ಹೇಳ್ಬೇಕಂತ ಹೇಳಿದ್ರು ಇರೋದು ಹೇಳ್ತೀನಿ ನಾನು ಅಷ್ಟೇ. ಈಗ ಅಲ್ಲಿ ಒಂದಿಷ್ಟು ನಟ ದರ್ಶನ್ ಹೆಸರನ್ನ ಹೇಳ್ಕೊಂಡು ಬಾಸ್ ತಂಟೆಗೆ ಬಂದರೆ ಸರಿ ಇರೋದಿಲ್ಲ ಅಂತ ಹೇಳಿ ಹೆದರ್ಸೋದು, ಆ ಥರದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಅದನ್ನು ವಿರೋಧಿಸಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ರಕ್ಷಕ್ ಮೇಲೆ ಪ್ರಥಮ್ಗೆ ಯಾವುದೇ ಕೋಪ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನೆರವಿಗೆ ಬರಲಿಲ್ಲ, ಮಾತನಾಡಲಿಲ್ಲ ಅನ್ನುವಂಥದ್ದು ಅಷ್ಟೇ. ಇಫ್ ಇನ್ ಕೇಸ್ ತಪ್ಪೇನಾದರೂ ಮಾಡಿದ್ರು ಕೂಡ ನನ್ನ ತಮ್ಮನಿದ್ದಂಗೆ ಅಥವಾ ನನ್ನ ಒಳ್ಳೆ ಸ್ನೇಹಿತ ಅಂತ ಹೇಳಿದ್ದಾರೆ ಪ್ರಥಮ್. ದೇವಸ್ಥಾನ ಮುಂದೆ ಆಗಿರೋದು ಅಣ್ಣ. ಆ ದೇವಸ್ಥಾನ ಮುಂದೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರೆಸಿ ನಾನು ಆ ಜಾಗಕ್ಕೆ ಬರ್ತೀನಿ. ಅವರು ಒಂದು ಡಬ್ಬ ಕರ್ಪೂರ ಹಚ್ಚಲಿ, ನಾನು ಒಂದು ಡಬ್ಬ ಕರ್ಪೂರ ಹಚ್ತೀನಿ. ತಪ್ಪು ಮಾಡಿದರೆ ಆ ತಾಯಿ ನನ್ನ ನೋಡ್ಕೊಳ್ಳಿ. ನಾನೇನಾದ್ರು ಧಮಕಿ ಕೊಟ್ಟಿದ್ರೆ, ನಾನೇನಾದ್ರು ಅದಕ್ಕೆ ಎಂಟರ್ಟೈನ್ ಮಾಡಿದರೆ, ನಾನು ಅದಕ್ಕೆ ಎಂಕರೇಜ್ ಮಾಡಿದರೆ ಆ ದೇವ್ರು ನನಗೆ ಶಿಕ್ಷೆ ಕೊಡಲಿ. ಕರ್ಮ ಅನ್ನೋದು ಯಾರ ಮನೆ ಬಾಗಿಲು ಬಿಡಲ್ಲ ಅಂತ ನಾನು ಹೇಳಿದ್ದೀನಿ ಪ್ರತಿ ಸರಿ. ನನ್ನ ಮನೆ ಬಾಗಿಲು ಬಿಡಲ್ಲ ಕರ್ಮ ಅನ್ನೋದು. ನಾನು ತಪ್ಪು ಮಾಡಿದ್ದೀನಿ, ಪ್ರಥಮಣ್ಣಂಗೆ ನಾನೇನಾದರೂ ಪ್ರಾಬ್ಲಮ್ ಮಾಡಬೇಕು ಅಂತ ಹೊಟ್ಟಿದ್ರೆ ಆ ದೇವ್ರು ನನಗೆ ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆ ತೊಗೊಳಕ್ಕೆ ನಾನು ರೆಡಿ, ತೊಂದರೆ ಇಲ್ಲ. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಣ್ಣ. ಇಷ್ಟೇ ಹೇಳ ನಾನು ಮತ್ತೆ ಇಷ್ಟಪಡ್ತೀನಿ. ಕೊನೆಯದಾಗಿ ಈಗ SP ಅವ್ರಿಗೂ ಕೂಡ ಎಲ್ಲ ಮಾಹಿತಿಗಳನ್ನು ಈಗ ನೀಡಿದ್ದಾರಂತೆ. ಈಗ SP ಕಚೇರಿಯಿಂದ ಅಥವಾ ಪೊಲೀಸರಿಂದ ಆ ಲಿಮಿಟ್ಸಿಂದ ಏನಾದರೂ ನಿಮ್ಮ ಕಾಲ್ ಬಂದಿದೆಯಾ ವಿಚಾರಣೆಗೆ ಬರುವಂತೆ, ಅಥವಾ ಅಲ್ಲಿ ಏನಾಯಿತು ಅನ್ನುವಂಥದ್ದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ? ಇಲ್ಲ ಅಣ್ಣ, ಯಾರ ಕಡೆಯಿಂದ ನನಗೆ ಕಾಲ್ ಬಂದಿಲ್ಲ. ಜಸ್ಟ್ ಇದು ಕಾನ್ವರ್ಸೇಷನ್. ಯಾರೋ ಒಬ್ರು ಕುತ್ಕೊಂಡು ವೀಡಿಯೋ ಮಾಡ್ತಾರೆ, ಯಾರೋ ಒಬ್ರು ಕುತ್ಕೊಂಡು ಲೈವಲ್ಲಿ ಹೇಳ್ತಾರೆ, ಬರೀ ಇಷ್ಟೇ ಹೆಸರು ಬರ್ತಿರೋದು. ಅಲ್ಲಿ ರಕ್ಷಕಿದ್ದ ಅಂತ. ನಾನು ಯಾವುದೇ ಯೂಟ್ಯೂಬ್ ಮಾಡಿದ್ರು ಅಲ್ಲೇನೋ ಒಂದು ದೊಡ್ಡದಾಗಿ ನನ್ನ ಫೋಟೋ ಹಾಕಿದ್ದಾರೆ, ನನ್ನ ಹೆಸರು ಹಾಕಿದ್ದಾರೆ, ಅದನ್ನು ಪೋರ್ಟ್ರೇ ಮಾಡ್ತಾರೆ. ಅದೇ ನನಗೆ ಬೇಜಾರು ಅನಿಸ್ತಿರೋದು. ಇದರಲ್ಲಿ ನಂದು ಪಾತ್ರನೇ ಇಲ್ಲ. ನಾನೇನು ಅಲ್ಲಿ ಎಂಕರೇಜ್ ಮಾಡಿಲ್ಲ, ಎಂಟರ್ಟೈನ್ ಮಾಡಿಲ್ಲ. ಇಲ್ಲಿ ಯಾಕೆ ನನ್ನ ಹೆಸರು ಬರ್ತಿದೆ ಅಂತ. ಹಂಗಂದ್ರೆ ನಾನು ಯಾವುದೇ ಫಂಕ್ಷನ್ಗೆ ಹೋಗಬಾರ್ದು, ನಾನು ಯಾವುದೋ ಓಪನಿಂಗ್ಸ್ಗೆ ಹೋಗಬಾರ್ದು. ನಾನು ಮನೇಲಿ ಕೂತ್ಕೊಂಡಿರಬೇಕು. ಮನೇಲಿ ಕೂತ್ಕೊಂಡಿದ್ರು ಪ್ರಾಬ್ಲಮ್, ಕೆಲಸ ಮಾಡಿದ್ರು ಪ್ರಾಬ್ಲಮ್, ಮಾತಾಡಿದ್ರು ಪ್ರಾಬ್ಲಮ್, ಮಾತಾಡಿಲ್ಲ ಅಂದರೂ ಪ್ರಾಬ್ಲಮ್, ಏನು ಮಾಡಿದ್ರು ಪ್ರಾಬ್ಲಮ್. ನನ್ನ ಕೆಲಸ ಮಾಡೋದು ನಾನು ಬಿಡಲ್ಲ. ಇಲ್ಲಿ ಯಾರಿಗೂ ನಾನು ಕೆಟ್ಟದ್ದು ಬಯಸಕ್ಕೆ ಬಂದಿಲ್ಲ, ಇನ್ನೊಬ್ರು ಅನ್ನ ಕಿತ್ಕೊಂಡು ತಿನ್ನೋಕ್ಕೆ ಬಂದಿಲ್ಲ, ಇನ್ನೊಬ್ರಿಗೆ ಮೋಸ ಮಾಡೋಕ್ಕೆ ಬಂದಿಲ್ಲ, ಸರಿನಾ? ನನ್ನ ಕೆಲಸ ನಾನು ಮಾಡ್ತಾಯಿನಿ. ನಿಮಗೆ ನನ್ನ ಕೆಲಸ ನಾನು ಮಾಡೋಕ್ಕೆ ಬಿಟ್ಬಿಡಿ. ಕ್ಯಾಮ್ರಾ ಮುಂದೆ ನಾವು ಖುಷಿಯಾಗಿ ನಗ್ನಗ್ತಾ ಇರ್ಬೋದು. ನಮ್ಮ ಮನಸ್ಸಲ್ಲಿ ನಮ್ಗೆ ಎಷ್ಟು ನೋವು ಇರುತ್ತೆ ನಮಗೆ ಮಾತ್ರ ಗೊತ್ತಿರುತ್ತೆ. 2 ದಿನದಿಂದ ನಾನು ನೋವು ತಿಂದಿರೋದು ನನಗೆ ಗೊತ್ತು, ತುಂಬ ಚೆನ್ನಾಗದು. ನನ್ನ ಪಾತ್ರನೇ ಇಲ್ಲ ಇದರಲ್ಲಿ. ಎಲ್ಲ ಕಡೆ ನನ್ನ ಹೆಸರು ಹಾಕೊಂಡು ನೋಡಿರ್ತಾರೆ, ಎಲ್ಲ ಕಡೆ ನನ್ನ ಫೋಟೋ ಹಾಕೊಂಡು ನೋಡಿರ್ತಿದ್ದಾರೆ ಅಂತ ಹೇಳಿದಾಗ ನನಗೆ ಎಷ್ಟು ಬೇಜಾರು ಅನ್ಸಲ್ಲ, ನನ್ನ ಫ್ಯಾಮಿಲಿಗೆ ಎಷ್ಟು ಬೇಜಾರು ಅನ್ಸಲ್ಲ. ಅದಕ್ಕೆ ದಯವಿಟ್ಟು ಈ ಕಾಂಟ್ರವರ್ಸೀಸಿಂದ ದಯವಿಟ್ಟು ನನ್ನ ದೂರ ಇಡಿ. ನಾನು ಯಾವುದೇ ಕಾಂಟ್ರವರ್ಸಿಗೆ ಹೋಗಲ್ಲ. ನನ್ನ ದಯವಿಟ್ಟು ಯಾವುದೇ ಕಾಂಟ್ರವರ್ಸಿ ಕರ್ಕೊಂಬಂದು ಬಿಡಬೇಡಿ. ಯಾಕಂದರೆ ಇವಾಗ ನನ್ನ ಜೊತೆ ಬಂದವರು ಇವಾಗ ಹೇಳಿದ್ರು, ಅಲ್ಲಿ ಒಂದಷ್ಟು ಚಾನಲಲ್ಲಿ ನಾನು ನೋಡ್ತಿದ್ದೆ,
ರಕ್ಷಾ ಜೊತೆ ಹುಡುಗರಿದ್ರು, ಒಂದಷ್ಟು ಜನ 20 ಜನ ಇದ್ರು, ಅವರೇ ಕರ್ಕೊಂಡು ಹೋಗಿದ್ದು, ದೇವಸ್ಥಾನದಿಂದ ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಂಡ್ರು, ಮತ್ತೊಂದು ಮಾಡಿದ್ರು ಎಲ್ಲ ಅಂತ ಹೇಳಿದ್ರು. ಅದಕ್ಕೆ ಅದು ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಮನಸ್ಸಾಕ್ಷಿಗೆ ಅವ್ರು ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ನನ್ನ ಮನಸ್ಸಾಕ್ಷಿಗೆ ನಾನು ಕರೆಕ್ಟ್ ಆಗಿದ್ದೀನಿ. ಅಲ್ಲಿ ಬಂದ್ಬಿಟ್ಟು ಅವರು ಪೂಜೆ ಮಾಡೋಕ್ಕೆ ಹೇಳಿ ನಾನು ಪೂಜೆ ಮಾಡ್ತೀನಿ. ಆ ದೇವ್ರ ಮುಂದೆನೇ ಹೇಳಿ ಯಾವ್ದು ಸತ್ಯ ಯಾವ್ದು ಸುಳ್ಳು. ನೇರವಾಗಿ ಮಾತನಾಡಿದ್ರಾ ಫೋನಲ್ಲಾಗಲಿ ಅಥವಾ ಸಿಕ್ಕಾಗಲಿ? ನಾನು ಪ್ರಥಮಣ್ಣ ಮಾತಾಡಿದ್ವಿ, ಅದಾದ್ಮೇಲೂ ಮಾತಾಡಿದ್ವಿ. ಅಷ್ಟೇ ಪ್ರೀತಿಯಿಂದ ನಾರ್ಮಲಾಗಿ ಹೆಂಗೆ ಮಾತಾಡ್ತೀವೋ ಅಷ್ಟೇ ನಾರ್ಮಲಾಗಿಂದ ಮಾತಾಡಿದ್ವಿ. ಅದೇ ಪ್ರೀತಿ ಇವತ್ತಿಗೂ ಇದೆ, ಮುಂದಕ್ಕೂ ಇರುತ್ತೆ ಅಣ್ಣ. ಕೊನೆಯದಾಗಿ ಚಿಕ್ಕದಾಗಿ, ಈಗ ಪ್ರಥಮ್ನ ಅಡ್ಡಾಕೊಂಡು ಒಬ್ಬ ಹೀರೋನ ಹೆಸರಂತ ಹೇಳಿಕೊಂಡು ಬಾಸ್ ಅಂತ ಹೇಳಿ ಹೆದರಿಸುವಂಥದ್ದು ಅದೆಲ್ಲವೂ ಕೂಡ ಆಯಿತು, ತಮ್ಮ ಕಣ್ಣು ಮುಂದೆನೇ ಆಯಿತು. ಅದನ್ನು ವಿರೋಧಿಸ್ತಿರೋ ಅಥವಾ ಅದನ್ನು ಸಮರ್ಥನೆ ಮಾಡ್ಕೊಳ್ತಿರೋ? ಯಾರೇ ಒಬ್ಬ ಕಲಾವಿದ ಅಂದರೆ ಬೆಲೆ ಕೊಡಲೇಬೇಕು, ತಂದೆ ಆದಂತಹ ಒಂದು ಗೌರವ ಇರುತ್ತೆ. ನಾ ಅವಾಗಲೇ ಹೇಳ್ದಂಗೆ ನಾನು ಒಬ್ಬ ಕಲಾವಿದ್ರ ಮನೆಯಿಂದ ಬಂದಿರೋದು. ಇದು ನಮ್ಗೆ ಹೊಸದಲ್ಲ. ನಮ್ಮ ತಂದೆ ಇದ್ದಾಗಿಂದ ಕಾಂಟ್ರವರ್ಸೀಸ್ ನೋಡ್ಕೊಂಡು ಬರ್ತಾ ಇದ್ದೀರಿ. ಒಂದಷ್ಟು ನಮ್ಮ ತಂದೆ ಮೇಲೂ ಬಂತು, ಹಂಗೆ ಮಾಡಿಸಿದ್ರು, ಹಿಂಗೆ ಮಾಡಿದ್ರು, ಅದು ಮಾತಾಡ್ತಾರೆ, ಇದು ಮಾತಾಡ್ತಾರೆ ಅಂತ. ಅದಕ್ಕೆ ಇದೆಲ್ಲ ನಾವು ಎದುರಿಸೋಕ್ಕೆ ನಾವು ರೆಡಿ ಇದ್ದೀವಿ, ತೊಂದರೆ ಇಲ್ಲ. ತಪ್ಪು ಮಾಡಿದರೆ ಖಂಡಿತವಾಗ್ಲೂ ನಾವು ತಲೆ ಬಗ್ಗಿಸ್ತೀವಿ. ನಾನು ತಪ್ಪೇ ಮಾಡಿಲ್ಲ, ಅದಕ್ಕೆ ನನ್ನ ಹೆಸರು ಹಾಕೊಂಡು ಯಾಕಪ್ಪ ತುಳಿತಾ ಇದ್ದೀರಾ? ಎಲ್ಲೋ ಒಂದು ಕಡೆ ನನ್ನ ತಂದೆ ಇಲ್ದಿರೋ ಮಗ, ಸರಿನಾ, ಕಷ್ಟ ಬಿದ್ದು ಏನೋ ಒಂದು ಮಾಡಿ ಒಳ್ಳೆ ರೀತಿಯಲ್ಲಿ ಪೋಟ್ರೆ ಆಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀನಿ. ನಾನು ಪ್ರತಿ ಚಾನಲಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀನಿ, ಪ್ರತಿ ಚಾನಲ್ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಯಾಕೆ? ನಮ್ಮ ತಂದೆ ಹೆಸರನ್ನ ಉಳಿಸ್ಬೇಕು ಅಂತ. ಹಾಳು ಮಾಡೋಕ್ಕಂತೂ ನಾವಿಲ್ಲಿ ಬಂದಿಲ್ಲ ಅಷ್ಟೇ. ಈ ಕಾಂಟ್ರವರ್ಸಿನ ದಯವಿಟ್ಟು ನನ್ನ ದೂರ ಇಟ್ಬಿಡಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದು ರಕ್ಷಕ್ ಅವರ ಮಾತು. ಈ ಒಂದು ಘಟನೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಆದರೆ ವಿನಾಕಾರಣ ನನ್ನ ಹೆಸರನ್ನು ಇದರಲ್ಲಿ ತಳುಕು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಯಾಕೆ ಇನ್ನೂ ಲೀಗಲಾಗಿ ಮೂವ್ ಮಾಡ್ತಿಲ್ಲ ಪ್ರಥಮ ಅನ್ನೋದು ಒಂದು ಅನುಮಾನ ಇದೆ, ಒಂದು ಪ್ರಶ್ನೆ ಇದೆ, ಯಾಕೆ ಅಂತ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಧೈರ್ಯವಾಗಿ, ವೆಲ್ ಆ್ಯಂಡ್ ಫೈನ್. ಒಬ್ಬೊಬ್ಬರೇ ನಟ ನಟಿಯರು ಈ ಬಾಸಿಸಮ್ ಹೆಸರಲ್ಲಿ ನಡೀತಾ ಇರುವಂತಹ ದೌರ್ಜನ್ಯದ ಬಗ್ಗೆ ದನಿ ಆಗ್ತಾ ಇದ್ದಾರೆ. ರಮ್ಯಾ ಅವ್ರು ನೋಡಿದ್ವಿ ನಾವು ಏನು ಪೋಸ್ಟ್ ಹಾಕಿದ್ರು ಅಂತ. ಈಗ ಪ್ರಥಮ್ ಕೂಡ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾವು ಇದಕ್ಕೆಲ್ಲ ಹೆದರೋರಲ್ಲ, ನಾವು ಕೂಡ ಇದಕ್ಕೆ ರಿಯಾಕ್ಟ್ ಮಾಡೋಷ್ಟು, ಕೌಂಟ್ರ್ ಕೊಡೋಷ್ಟು ಸಾಮರ್ಥ್ಯ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಲೀಗಲ್ ಆಗಿ ವೈ ಡೋಂಟ್ ಹಿ ಮೂವ್ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಕಡೆಗೆ ಈ ರಕ್ಷಕ್ದು ಸ್ವಲ್ಪ ಬಿಲ್ಡಪ್ಪೇ ಜಾಸ್ತಿ ಆಯಿತು. ಕೇಳಿದ ಪ್ರಶ್ನೆಗಳಿಗೆ ಲಾಜಿಕ್ ಆಗಿ ಯಾವುದೂ ಉತ್ತರನೇ ಕೊಡಲಿಲ್ಲ ಅವರು. ನೀವು ಯಾಕೆ ತಡೆಯೋ ಪ್ರಯತ್ನ ಮಾಡಲಿಲ್ಲ ಅಂದರೆ ಬೇರೆ ಏನೋ ಕಲಾವಿದ್ರ ಮನೆ ಹಾಗೆ ಹೇಗೆ ಅಂತ ಕತೆ ಹೇಳ್ತಾ ಹಾಗೆ ಅದನ್ನು ಡೈವರ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾಯಿದ್ರು. ಸೊ ಇದರಲ್ಲಿ ಯಾಕೆ ಸತ್ಯ ಹೇಳ್ತಾ ಇದ್ದಾರೆ, ಯಾರ ಹತ್ರ ಎಷ್ಟು ಸತ್ಯ ಇದೆ ಅನ್ನೋದು ಒಂದು ಪ್ರಶ್ನೆ.